ಆಡಿ ಬಾ ಮಗನೇ ಓ ಭೀಮ, ನೋಡುವೆ ಈ ಕಣ್ಣಿನ ತುಂಬ. ಭೀಮ ಆಡಿದ್ದು ಆಯಿತು, ನಾವು ನೋಡಿದ್ದು ಆಯಿತು. ಸೊ ಬನ್ನಿ, ಹೇಗಿತ್ತು ಸಿನಿಮಾ ಅಂತ ಒಂಚೂರು ಮಾತಾಡ್ಕೊಂಡು ಬರೋಣ. ಭೀಮ ಇದು ವಿಜಯ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರ ಕಥೆಯ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಒಂದು ಫ್ಯಾಮಿಲಿ ತನ್ನ ಮಗನನ್ನು ಕಳ್ಕೊಳ್ಳುತ್ತೆ ಆಕ್ಸಿಡೆಂಟ್ನಲ್ಲಿ. ಆ್ಯಂಡ್ ಅದಾಗಿದ್ದು ಅವನು ಡ್ರಗ್ಸ್ನ ತಗೊಂಡು ಗಾಡಿ ಓಡಿಸಿದ್ರಿಂದ. ಸೊ ಈ ದಂಧೆ, ಈ ಅಡಿಕ್ಷನ್ ತುಂಬಾ ಬೆಳ್ಕೊಂಡು ಬಿಟ್ಟಿದೆ ಎಲ್ಲರ ಮಧ್ಯ. ಆದರೆ ಅದನ್ನು ಈಗ ತಡಿಲೇಬೇಕು ಆ್ಯಂಡ್ ಈಗಿನ ಯುವಕರ ಜೀವನವನ್ನು ಸರಿಪಡಿಸಲೇಬೇಕು. ಅದಕ್ಕೆ ನಿಂತ್ಕೊಳ್ಳೋದು ಈ ನಮ್ಮ ಭೀಮ. ಸೊ ಈ ಪ್ರೊಸೆಸಲ್ಲಿ ಅವನು ಯಾರನ್ನು ಎದುರು ಹಾಕ್ಕೊಳ್ತಾನೆ, ಅವನಿಗಾಗುವಂಥ ತೊಂದರೆಗಳೇನು, ಆ್ಯಂಡ್ ಇದರಲ್ಲಿ ಅವನು ಸಕ್ಸಸ್ಫುಲ್ ಆಗ್ತಾನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್, ಪಾಸಿಟಿವ್ಸ್ಗೆ ಹೋಗೋಕ್ಕಿಂತ ಮುಂಚೆ, ಇವತ್ತು ನಮ್ಮ ಹಳ್ಳಿಯಲ್ಲಿ ತುಂಬ ದಿನಗಳ ನಂತರ ಹೌಸ್ಫುಲ್ ಆಗಿತ್ತು ಶೋ. ಆ್ಯಂಡ್ ಸ್ಪೆಷಲಿ ಶೋ ಮುಗಿದ ಮೇಲೆ ಪಾರ್ಕ್ ಮಾಡಿದಂಥ ಗಾಡಿಯನ್ನು ತೆಗಿಯೋದಕ್ಕೆ ನನಗೆ ಸ್ವಲ್ಪ ಟೈಮ್ ಹಿಡಿತು ಕೂಡ. ಸೊ ಅದನ್ನು ನೋಡಿ ಖುಷಿ ಆಯಿತು. ಆಲ್ಸೋ ಈ ಟೀಮ್ ಅವರು ಪ್ರಮೋಟ್ ಮಾಡಿದಂಥ ರೀತಿ, ತಮ್ಮ ಕಂಟೆಂಟ್ಗಳನ್ನು ತಲುಪಿಸಿರೋವಂಥ ರೀತಿ, ಅದಕ್ಕೆ ಹಾಕಿರೋ ಎಫರ್ಟ್ಸ್ ಕೂಡ ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಸ್ಪೆಷಲಿ ಆ ಕೆಲಸಕ್ಕೆ ಇವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಮೊದಲನೇದಾಗಿ. ಇನ್ನು ಈಗ ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಅಲ್ಲಿ ಮೊದಲು ಬಂದು ನಿಂತ್ಕೊಳ್ಳೋದು ನಮ್ಮ ಚರಣ್ ರಾಜ್ ಭಾಯ್ ಅವರು. ಇಡೀ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ನ, ಇದರ ಮ್ಯೂಸಿಕ್ ತುಂಬಾ ಮೇಲೆ ಎತ್ತಿದೆ. ವಿಜಯ್ ಅವ್ರ ಹತ್ರ ಇರುವಂಥ ಅತಿ ಸ್ಟ್ರಾಂಗ್ ಆದ ವೆಪನ್ ಅಂದರೆ ಅದು ಚರಣ್ ರಾಜ್ ಅವರೇ. ಅಫ್ಕೋರ್ಸ್ ಚರಣ್ ಅವರಿದ್ರೆ ಆ ಆಲ್ಬಮ್ ಹಿಟ್ ಅಂತಾನೆ ಲೆಕ್ಕ. ಆದರೆ ಈ ಎರಡೂ ಸಿನಿಮಾಗಳಲ್ಲೂ ವಿಜಯ್ ಅವರು ಅವರಿಂದ ಕೆಲಸ ತಗ್ಸಿರೋದಾಗಲಿ ಅಥವಾ ಚರಣ್ ರಾಜ್ ಅವರು ಈ ಸಿನಿಮಾಗಳಿಗೆ ತಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿರೋದಾಗಲಿ, ಅದು ಡೆಫಿನೆಟ್ಲಿ ಟಾಪ್ ನಾಚ್. ಆಲ್ಮೋಸ್ಟ್ ಇಲ್ಲೂ ಕೂಡ ಎಲ್ಲ ಹಾಡುಗಳು ಹಿಟ್ ಆಗಿದ್ದಾವೆ, ಸಿನಿಮಾಗೆ ಒಂದು ಎನರ್ಜಿಯನ್ನು ಕೊಟ್ಟಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ ಥಿಯೇಟ್ರಲ್ಲಿ ಹಾಡುಗಳನ್ನ ಪೂರಾ ಹೇಳ್ತಾ ಇದ್ರು. ಸೊ ಐ ಫೆಲ್ಟ್ ಓಕೆ, ಇವುಗಳಿಂದ ಸಿನಿಮಾ ಎಷ್ಟು ಪ್ರಮೋಟ್ ಆಗಿದೆ ಅನ್ನೋದು ಅಲ್ಲಿ ಗೊತ್ತಾಯಿತು. ಸೊ ಈ ಸಿನಿಮಾಗೆ ಬರೋ ಓಪನಿಂಗ್ಸ್ನಲ್ಲಿ ಚರಣ್ ರಾಜ್ ಅವರದ್ದು ಒಂದು ದೊಡ್ಡ ಪಾಲಿದೆ ಅಂತಲೇ ಹೇಳ್ಬೋದು. ಆಲ್ಸೋ ಸಿನಿಮಾದಲ್ಲೂ ಕೂಡ ಆಲ್ಮೋಸ್ಟ್ ಮೊದಲ 30 ನಿಮಿಷದಲ್ಲೇ 4 ಹಾಡುಗಳು ಬರ್ತವೆ. ಕಂಟಿನ್ಯೂಸ್ ಆಗಿ ಒಂದೊಳ್ಳೆ ರ್ಯಾಪ್ ಜರ್ನಿ ಥರ ಓಡ್ತಾ ಇರ್ತವೆ ಹಾಡುಗಳು. ಸ್ಪೆಷಲಿ ಪಟ್ಲಿ ಪಟ್ಲಿ ಅಂತ ಒಂದು ಸಾಂಗ್ ಇದೆ. ಆಲ್ಸೋ ಇಲ್ಲಿ ಬಾಬ್ ಕ್ಯಾರೆಕ್ಟರ್ಗೆ ಒಂದು ಥೀಮ್ ಮ್ಯೂಸಿಕ್ ಮಾಡ್ಕೊಂಡಿದ್ದಾರೆ. ಇವೆರಡೂ ಕೂಡ ಚೆನ್ನಾಗಿದ್ವು. ಹೀಗೆ ಸಾಕಷ್ಟು ಕಡೆ ಚರಣ್ ರಾಜ್ ಅವರು ಒಂದು ವೈಬ್ನ ತಂದು ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂತಲೇ ಹೇಳ್ಬೋದು. ಇನ್ನು ಅಫ್ಕೋರ್ಸ್ ಕ್ಲೈಮ್ಯಾಕ್ಸಲ್ಲಿ ಬರೋ ಆಡಿ ಬಾ ಮಗನೇ ಹಾಡು ಹೆವಿ ಲಿಫ್ಟ್ ಮಾಡಿದೆ ಆ ಸೀಕ್ವೆನ್ಸ್ನ. ಒಂದು ಡಿಫ್ರೆಂಟ್ ಎನರ್ಜಿಯನ್ನು ತಂದು ಕೊಟ್ಟಿದೆ ಆ ಸೀಕ್ವೆನ್ಸ್ಗೆ. ಇನ್ನು ಇದರ ಮೊದಲ ಅರ್ಥ, ಫಸ್ಟ್ ಹಾಫ್ನಲ್ಲಿ ವಿಜಯ್ ಅವರು ಆ್ಯಸ್ ಎ ಡೈರೆಕ್ಟರ್ ಮುಂದೆ ಇದ್ರು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ತಮ್ಮ ಪಾತ್ರಗಳಿಗೆ ಆದಷ್ಟು ಈಕ್ವಲ್ ಸ್ಪೇಸ್ನ ಕೊಟ್ಟಿದ್ದಾರೆ. ಅಲ್ಲಿ ವಿಲನ್ಗೆ ಅಂತ ಒಂದು ಸ್ಟೋರಿ ಇದೆ, ಟೈಮ್ ಇದೆ, ಪೊಲೀಸ್ಗೂ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇದೆ, ಡೈಲಾಗ್ಸ್ ಇವೆ. ಅವರೇ ಈ ಸಿನಿಮಾದ ಹೀರೋ ಅಂತಾನೂ ಅನಿಸ್ತಾರೆ ಕೆಲವೊಂದು ಸೀಕ್ವೆನ್ಸಸ್ಗಳಲ್ಲಿ. ಆಲ್ಸೋ ಹೀರೋಯಿನ್ ಕ್ಯಾರೆಕ್ಟರ್ಗೂ ಕೂಡ ಒಳ್ಳೆ ಸೀಕ್ವೆನ್ಸಸ್ ಇದ್ದಾವೆ. ನಿಮಗೆ ಅಲ್ಲಿ ಇಲ್ಲಿ ಒಂದಷ್ಟು ಒಪಿನಿಯನ್ಸ್ ಬಂದರೂ ಕೂಡ ಈ ಥರ ಕ್ಯಾರೆಕ್ಟರ್ಗಳನ್ನು ಬರೆದಿದ್ರಿಂದ, ಆದಷ್ಟು ಫಾಸ್ಟಾಗಿ ಸೀಕ್ವೆನ್ಸ್ಗಳು ಮೂವ್ ಆಗ್ತಾ ಇದ್ದಿದ್ದರಿಂದ ಇದು ಎಂಗೇಜಿಂಗ್ ಆಗಿತ್ತು ಫಸ್ಟ್ ಹಾಫ್ನಲ್ಲಿ. ಎಡಿಟಿಂಗ್ ಪ್ಯಾಟರ್ನ್ ಕೂಡ ಅಷ್ಟೇ, ವಿಷಯಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ತಗೊಳ್ಳಲ್ಲ, ಆದಷ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಸಿನಿಮಾ. ಸೊ ಆ ಭಾಗದಲ್ಲಿ ಸಿನಿಮಾ ತುಂಬ ಕಂಟ್ರೋಲಲ್ಲಿ ಇತ್ತು ಅಂತ ಅನ್ನಿಸ್ತು. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್ ಕಡೆ ಬರೋದಾದರೆ, ಪ್ರಿಯಾ ಅವರು ಮಾಡಿರುವಂಥ ಗಿರಿಜಾ ಅನ್ನೋ ಪಾತ್ರ, ಐ ಥಿಂಕ್ ಆಗಲೇ ಹೇಳಿದ ಹಾಗೆ ಅವರನ್ನು ಮೊದಲ ಅರ್ಥದಲ್ಲಿ ಪ್ರೆಸೆಂಟ್ ಮಾಡಿದ ರೀತಿ, ಹಾಗೆ ಅವರು ಆ ಪಾತ್ರವನ್ನು ನಿಭಾಯಿಸಿರೋ ರೀತಿ ಚೆನ್ನಾಗಿತ್ತು. ಪ್ರಾಪರ್ ಖಡಕ್ ಪೊಲೀಸ್ ರೀತಿ. ಸೊ ಈ ಸಿನಿಮಾದಲ್ಲಿ ಅವರು ಇಂಪ್ರೆಸ್ ಮಾಡ್ತಾರೆ ಆ್ಯಸ್ ಎ ಪರ್ಫಾರ್ಮರ್ ಆಗಿ. ಇನ್ನು ಉಳಿದವರು ತಮ್ಮ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸ್ಪೆಷಲಿ ಆ ಗ್ಯಾಂಗ್ ಹುಡುಗರು, ಒಂದು 10-12 ರಕ್ಷಕ್ ಬುಲೆಟ್ ಅವರನ್ನು ಒಟ್ಟಿಗೆ ನೋಡ್ದಂಗೆ ಆಗುತ್ತೆ ಅಲ್ಲಿ. ಅವರಂತೂ ಪಾತ್ರ ಮಾಡ್ತಿರೋ ಹಾಗೆ ಕಾಣಲಿಲ್ಲ, ಅವರೇನೆ ಹಾಗೆ ಇರೋದೇ ಅವರು ಅಂತಾನೆ ಅನಿಸ್ತು ಎಲ್ಲ ಕಡೆನೂ. ಅಷ್ಟು ರಿಯಲ್ ಆಗಿದ್ರು ಎಲ್ಲರೂ. ಇನ್ನು ಇವುಗಳನ್ನ ಬಿಟ್ಟು ಡೈಲಾಗ್ಸ್ ಕೆಲವೊಂದು ಕಡೆ ಇಂಪ್ರೆಸ್ ಮಾಡಿದ್ವು, ಬಟ್ ಇನ್ನು ಹಲವು ಕಡೆ ತುಂಬ ರಿಪಿಟೇಟಿವ್ ಅಂತ ಅನಿಸಿದ್ವು. ಬೈಗುಳ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಫೋಸ್ಟ್ ಅಂತಲೂ ಅನ್ನಿಸ್ತು. ಅದು ಡೈರೆಕ್ಟರ್ ಅವರ ಚಾಯ್ಸ್ ಕೂಡ ಆಗಿರ್ಬೋದು. ಇನ್ನು ಇವುಗಳ ಜೊತೆಗೆ ಸ್ವಸ್ತಿಕ್ ಸಿನಿಮಾಗೆ ಒಂದು ಕಾಲ್ ಬ್ಯಾಕ್ ಇದೆ. ಕೆಲಸ, ಕಸ್ಟಡಿ, ಜಾಲಿ ಮತ್ತು ಅವನ PA, ಕನ್ನಡಕ ತೆಗೀರಿ, ಪೊಲೀಸ್ ಆರ್ಕೆಸ್ಟ್ರಾ ಸಾಂಗ್ಸ್, ಇವೆಲ್ಲ ಥಿಯೇಟ್ರಲ್ಲಿ ವರ್ಕ್ ಆದವು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಅದು ಇದರ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಇರೋದು ತುಂಬಾ ಥಿನ್ ಪ್ಲಾಟ್, ಏನೂ ಇಲ್ಲ ಇಲ್ಲಿ ಅಂತಲೂ ಹೇಳ್ಬೋದು ಕಥೆ ವಿಚಾರದಲ್ಲಿ. ಬಟ್ ಯಾವಾಗಲೂ ಹೇಳೋ ಹಾಗೆ ಅದು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಕ್ಯಾರೆಕ್ಟರ್ಗಳನ್ನು ಚೆನ್ನಾಗಿ ಬರ್ಕೊಂಡಿದ್ರೆ ಆ್ಯಂಡ್ ಕಾನ್ಫ್ಲಿಕ್ಟ್ ಸಂದರ್ಭಗಳನ್ನು ಚೆನ್ನಾಗಿ ಬರ್ಕೊಂಡಿದ್ರೆ ಅದು ಮೊದಲ ಅರ್ಥದಲ್ಲಿ ಒಂದಷ್ಟರ ಮಟ್ಟಿಗೆ ಚೆನ್ನಾಗಾಗತ್ತೆ. ಬಟ್ ದೆನ್ ಎರಡನೇ ಅರ್ಥದಲ್ಲಿ ಅದು ಕಳೆದು ಹೋಗುತ್ತೆ. ಆಲ್ಮೋಸ್ಟ್ ಅವರೇ ಎಸ್ಟಾಬ್ಲಿಷ್ ಮಾಡಿದ ಪಾತ್ರಗಳನ್ನು ಅರ್ಧದಲ್ಲೇ ಬಿಟ್ಬಿಡ್ತಾರೆ, ರೊಟೀನ್ ಮಾಡಿಬಿಡ್ತಾರೆ. ಪೊಲೀಸ್, ಹೀರೋಯಿನ್, ವಿಲನ್ ಎಲ್ಲರೂ ತಮ್ಮ ಫ್ಲೇವರ್ನ ಆಗಲಿ ತಮ್ಮ ಸ್ಪೇಸ್ನ ಆಗಲಿ ಕಳ್ಕೊಂಡಿದ್ದಾರೆ ಸೆಕೆಂಡ್ ಹಾಫ್ನಲ್ಲಿ. ಆಲ್ಮೋಸ್ಟ್ ಸೀಕ್ವೆನ್ಸಸ್ ರಿಪಿಟೇಟಿವ್ ಅಂತ ಅನಿಸ್ತವೆ, ಬೇರೆ ಏನೂ ಸಿಗ್ತಾ ಇಲ್ಲ ಇಲ್ಲಿ ಅಂತಲೂ ಅನಿಸುತ್ತೆ. ಆಲ್ಸೋ ಮೊದಲ 20 ನಿಮಿಷದಲ್ಲೇ ಎಸ್ಟಾಬ್ಲಿಷ್ ಆಗಿದಂಥ ವೈರತ್ವ ಅಥವಾ ಫೇಸ್ ಆಫ್ ಅದು ಮತ್ತೆ ಕೊನೆಗೇನೆ ಬರೋದು. ಸೊ ಆ ಪಾರ್ಟ್ ಸ್ವಲ್ಪ ಡ್ರ್ಯಾಗ್ ಆಯಿತು ಅಂತ ಅನ್ನಿಸ್ತು. ರೊಟೀನ್ ಸೀಕ್ವೆನ್ಸಸ್ ಪುಟ್ ಟುಗೆದರ್ ಅನ್ನೋ ಥರ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದನ್ನೇ ಮತ್ತೆ ಎಸ್ಟಾಬ್ಲಿಷ್ ಮಾಡಿದ ಹಾಗೆ. ಸೊ ಅಲ್ಲಿ ಸಿನಿಮಾ ತನ್ನ ಹಿಡಿತವನ್ನು ಕಳ್ಕೊಳ್ತು ಅಂತ ಹೇಳ್ತೀನಿ. ಅಲ್ಲಿ ಒಳ್ಳೆಯ ಮೆಸೇಜನ್ನು ಇಟ್ಟಿದ್ರು ಸಹ ಆ ಭಾಗ ಇಡೀ ಫ್ಲ್ಯಾಟ್ ಆಯಿತು. ಆ್ಯಂಡ್ ಸಿನಿಮಾದಲ್ಲಿ ಇರುವಂಥ ಬೇರೆ ನೆಗೆಟಿವ್ಸ್ಗಳನ್ನು ಅದು ಎತ್ತಿ ತೋರಿಸ್ತು ಆ ಭಾಗ ಅಂತಲೂ ಹೇಳ್ಬೋದು.
ಸಿನಿಮಾ ಒಂದು ವರ್ಗದ ಪ್ರೇಕ್ಷಕರಿಗೆ ಅಂತ ತಯಾರಾಗಿದ್ರು ಸಹ ಇದರ ಬರವಣಿಗೆ ಇನ್ನು ತುಂಬ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು, ಸ್ಪೆಷಲಿ ಎರಡನೇ ಅರ್ಥದಲ್ಲಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಓವರಾಲ್ ಆಗಿ ಇದೊಂದು ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಬಟ್ ಇವರು ಟಾರ್ಗೆಟ್ ಮಾಡಿರುವಂಥ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ಇದು ಡೀಸೆಂಟ್ ವಾಚ್ ಕೂಡ ಆಗುತ್ತೆ ಆ್ಯಂಡ್ ಗುಡ್ ವಾಚ್ ಕೂಡ ಆಗ್ಬೋದು, ಸ್ಪೆಷಲಿ ಥಿಯೇಟರ್ನಲ್ಲಿ, ಬಿಕಾಸ್ ಅವರಿಗೆ ಅಂತಾನೆ ಇಲ್ಲಿ ಎಲಿಮೆಂಟ್ಸ್ನ ಇಟ್ಟಿದ್ದಾರೆ ಇವರು. ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗಲ್ಲ ಆ್ಯಂಡ್ ಅದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತಲೂ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.